ಅಂಗಡಿ ಬಾಗ್ಲು ಯಾವನಾದ್ರೂ ತೆಗೆದ್ರು ಏನು ಮಾಡ್ತೀಯಾ? ಆ ಬಂಗಾರಮ್ಮ ಸಪೋರ್ಟ್ ಐತೆ ಅಂತ ಅವ ಮಗಳು ಇಬ್ರು ಕುಂದಾಡ್ತಾ ಇದ್ದೀರಾ? ಏನು ಬಂಗಾರಮ್ಮನ್ ಸಪೋರ್ಟ? ಏನು ಗೊತ್ತಿಲ್ಲ ನಂಗೆ ನಾಟಕ ಆಡ್ಬೇಡ. ಆ ಬಂಗಾರಮ್ಮ ನಿಮ್ ಕಡಿಕೆ ಅವಳೆ ಅಂತ ತಾನೆ ನಿಮ್ಗೆಲ್ಲ ಈ ದಿಮಾಕು. ಇದೇನಣ್ಣ ದಿಢೀರಂತ ಇಬ್ರು ಜಗಳದಾಗೆ ಅವನ ಹೆಸರು ಹೇಳ್ತಾವ್ರೆ. ಅದೇ ನಂಗೂ ಅರ್ಥ ಆಯ್ತಲ್ಲ ಕಲ. ನಮಗೆ ಗೊತ್ತಿಲ್ದಂಗೆ ಅವ್ವ ಏನನ ಪುಟ್ಟಕ್ಕನ ಮನೆಗೆ ಸಪೋರ್ಟ್ ಮಾಡ್ತಾವ್ರೆ ಹೆಂಗೆ? ಏಯ್, ಯಾರೇ ನಾಟಕ ಆಡ್ತಿರೋದು? ನಿನ್ ಕೊಬ್ಬಿಳ್ಸಕ್ಕೆ ನಂಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಅದ್ರಲ್ಲೂ ಆ ಬಡ್ಡಿ ಬಂಗಾರಮ್ಮನ ಸಹಾಯ ಜನ್ಮದಲ್ಲಿ ತಗೊಳ್ಳಲ್ಲ. ರಾಜವ್ವ, ಬ್ಯಾಡ್ದೇ ಇರೋ ಮಾತೆಲ್ಲ ಯಾಕೆ? ಈ ಹಿಸ್ಸೆನ ಇಲ್ಲಿಗೆ ಬಿಟ್ಬಿಡಮ್ಮ. ಬಂಗಾರಮ್ಮನ ಹೆಸರು ಹೇಳ್ತಿದ್ದಂಗೆ ಬಿಟ್ಬಿಡಮ್ಮ ಅಂತ ಇದ್ಯಾ? ಪಂಚಾಯತಲ್ಲಿ ಆ ಬಂಗಾರಮ್ಮ ನಿಮ್ ಕಡಿಕೆ ವಾಲಿದ್ದು ನಂಗೆ ಚಂದ ಗೊತ್ತೈತೆ. ಅದನ್ನ ನಮ್ಮ ಹತ್ರ ಯಾಕೆ ಹೇಳ್ತಾ ಇದೀಯಾ? ಹೋಗ ಬಂಗಾರಮ್ಮನ ಹತ್ರನೇ ಹೇಳು. ನೀನು ಆ ಬಂಗಾರಮ್ಮ ಇಬ್ರು ನನ್ನ ಪ್ರಕಾರ ಒಂದೇ. ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಬದುಕೋದ್ರಲ್ಲಿ ಅದೇನ್ ಸುಖ ಸಿಗುತ್ತೋ ಏನೋ. ಅಣ್ಣ ಆ ಥರ ಪಡ್ಬೇಡ, ಸುಮ್ಕಿರಣ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ನಿಮ್ ನೆರಳು ನಮ್ಮ ಮನೆ ಮೇಲೆ ಬಿದ್ರು 4 ಸಲ ಮನೆನ ತೊಳಿಬೇಕಾಗತ್ತೆ. ಹೋಯ್ತೀನಿ ಹೊಸಿ ತಡ್ಕ. ಏನೋ ನಮ್ ತಮ್ಮನ್ ತವ ರೂಲ್ಸು ಗೀಲ್ಸು ಅಂತೆಲ್ಲ ಮಾತಾಡ್ದಂತಲ್ಲ, ಈಗ ಮಾತಾಡೋದು ನೋಡವ. ನೀನ್ ಯಾವಳೆ ನನ್ನ ಅಂಗಡಿ ಮುಚ್ಚಕ್ಕೆ? ಯೋ ಕೊಡೆಯ ಅದನ್ನ. 4 ಅಕ್ಷರ ಕಲ್ತ್ಬಿಟ್ಟಿದ್ದೀನಿ ಅಂತ ಕೊಬ್ಬಿರೋದು ನಿನಗೆ ತಾನೆ? ತಕ್ಕಳೆ ಸರಿಯಾಗಿ ಕೊಂಡ್ಬಿಟ್ಟು ನೋಡು. ಸರ್ಕಾರ ನಮ್ಗೆ ಅನುಮತಿ ಕೊಟ್ಟೈತೆ. ಯಾವಳ ಬಂದು ನಮ್ಮ ಅಂಗಡಿ ಮುಚ್ಚಕ್ಕಾಗಕ್ಕಿಲ್ಲ. ಕೊಡಿಲಿ ಸಾಕು ನೋಡಿದ್ದು ತಕ್ಕ ಲೆಕ್ಕಾಳಿ. ಇವತ್ತೇ ಕಣ್ಲ ಅಸ್ಲಿಗೆ ನಮ್ಮ ಅಂಗಡಿ ಓಪನ್ ಆಗ್ತಿರೋದು. ಇದ್ದಿದ್ಕೆ ದೃಷ್ಟಿ ಎಲ್ಲ ಹೊಂಟೋಯ್ತು. ಅಂಗಡಿಗೆ ನಿಂಬೆ ನಿವಾಳಿಸಿ ವ್ಯಾಪಾರ ಶುರು ಮಾಡ್ಲಾ? ಯಾವಾಗ ನೋಡಿದ್ರು ಕಾನೂನು ಕಾನೂನು ಅಂತ ಬಡ್ಕತಾಳೆ. ನಾವು ಅಂಗಡಿ ಶುರು ಮಾಡಿರೋದು ಕಾನೂನು ಪ್ರಕಾರನೇ. ಅವಾಗ ಇನ್ನೊಂದು ದಿವಸ ಕಾಳಿ, ನಮ್ಮ ಅಂಗಡಿಯಿಂದ ಜನ ಇಲ್ಲಿಗೆ ಬಂದ್ರು ಅಂತ ತಾನೆ ಇವಳು ಕೂಗಾಡ್ತಿದ್ದು. ಇನ್ಮ್ಯಾಕೆ ಯಾರು ಇಲ್ಲಿಗೆ ಬರ್ಕೂಡ್ದು. ಲೇ ಕಾಳಿ, ವಡೆ ಬಜ್ಜಿ ಬೋಂಡ ಪಕೋಡ ಎಲ್ಲ ನಮ್ಮ ಅಂಗಡಿನಾಗೆ ಹಾಕ್ಲಾ? ಇವಳಿಗೆ ವ್ಯಾಪಾರ ಅದೆಂಗಾಯ್ತೈತೆ ನಾನು ನೋಡ್ತೀನಿ. ಬಾರ್ಲ ಕಾಳಿ. ಲೇಕಂಪ ಅಂಗಡಿ ಬಾಗಲ್ ತೆಗಿಲ್ಲ. ಲೋ ಕೆಂಪ ಬಾಗಲ್ ತೆಗಿಲ್ಲ. ಅದ್ಯಾವಳು ಬತ್ತಾಳ ನಾನು ನೋಡ್ತೀನಿ. ನಮ್ಮ ಅಂಗಡಿನೇ ಬೀಗ ಹಾಕ್ಸ್ತಾಳ ಅವಳು. ಏಯ್, ಏನ್ರಲ್ಲ ಎಲ್ಲ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ವೈನ್ ಶಾಪ್ ಡೋರ್ ಓಪನ್ ಆಗೈತೆ, ಬನ್ರಲ್ಲ. ಬನ್ನಿ. ಹೋಗ್ರಿ.
SI ಅವ್ವನ ಬಗ್ಗೆ ಮಾತಾಡ್ದ ಅಂತ ಅವನನ್ನೇ ಎದುರಾಕೊಳ್ಳೋಕೆ ತಯಾರಿವ್ನು ನಾನು. ಆದರೆ ನಮ್ಮ ಹುಡುಗಿ ಅವ್ವನ ಬಗ್ಗೆನೇ ಹಿಂಗೆಲ್ಲ ಮಾತಾಡ್ತಾವಳೆ. ಏನೆಲ್ಲ ಮಾಡೋದು? ನೀನೇನು ಮಾಡಬೇಡ ಸ್ನೇಹ, ಬಿಟ್ಬಿಡು. ಅವ್ರ ವಿಷಯ ನಮ್ಗೆ ಯಾಕೆ? ನಾನು ಹಂಗೆ ಇದ್ದೆ ಅವ್ವ. ಅವ್ರು ಶುರು ಮಾಡ್ದಾಗಿಂದ ನಾನು ಏನಾದರೂ ಮಾತಾಡಿದ್ನಾ? ದುಷ್ಟರಿಂದ ದೂರ ಇದ್ರೇನೆ ಸರಿ ಅಂತ ಸುಮ್ಮನೆ ಇದ್ದೆ. ಆದ್ರೆ ಈಗ ಅವ್ರ ಮೆಸ್ಸಿಗೆ ತೊಂದರೆ ಕೊಡಕ್ ಬರ್ತಿದಾರಲ್ಲ. ಆಯ್ತವ, ಇನ್ಮ್ಯಾಕೆ ಅವ್ರು ಯಾರು ಬರ್ದಂಗೆ ನೋಡ್ಕೊಳಮ್ಮ ಬಿಡು. ಹೇಗೆ ಜರಡಿ ಹಾಕ್ತೀಯವ? ಯಾರು ಬಾರಿಂದ ಬರ್ತಾ ಇದ್ದಾರೆ, ಯಾರು ಮಾಮೂಲಿಯಾಗಿ ಬರ್ತಾ ಇದ್ದಾರೆ ಅಂತ ಹೇಗಾಗ ಗೊತ್ತಾಗತ್ತೆ ನಿಂಗೆ? ಅಣ್ಣ ಬಿಡು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಿನ್ನ ಮನಸ್ಸು ಹಾಳಾಗೋಯ್ತದೆ ಅಷ್ಟೇ. ನಡಿ ಒಂಡುಮ. ನಂಗೆ ಯಾಕೋ ಸಿಸ್ಟರ್ ಈಗ ಮನೆಯಿಂದ ಆಚೆ ಬರಂಗೆ ಕಾಣ್ತಿಲ್ಲ ಕಲ. ನಮ್ಗೆ ಆ ಬಂಗಾರಮ್ಮನ್ ಸಪೋರ್ಟ್ ಇದೆಯಂತ ನೋಡ್ದ್ಯಾವ ಅವಳು ಹೇಗೆ ಮಾತಾಡ್ತಾಳೆ ಅಂತ? ಅವಳ ಬುದ್ಧಿಗೆ ಇನ್ನೇನು ಹೊಳಿಯತ್ತೆ? ನಾವ್ಯಾಕೆ ಆ ರಾಕ್ಷಸಿ ಸಹಾಯ ತಗೊಳ್ಳೋಣ? ಇವಳು ಬಂಗಾರಮ್ಮ ಇಬ್ರು ಒಂದೇನೆ. ಸ್ನೇಹ ಹಂಗಲ್ಲ ಕಣವ, ನೀನು ಬಂಗಾರಮ್ಮನವ್ರ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡಿದ್ಯಾ. ಅವ್ರು ಕೆಟ್ಟವ್ರಲ್ಲ. ಅವ್ವ, ನಾನು ಯಾವ್ದನ್ನ ತಪ್ಪಂತೀನೋ ಅದನ್ನೇ ಸರಿ ಅಂತ ವಾದಿಸೋ ರೂಢಿ ಅಲ್ವಾ ನಿಂಗೆ? ಆ ಗೋಪಾಲನ್ ಬಗ್ಗೆ ಮಾತಾಡ್ಬೇಡ ಅಂದ್ರೆ ನನ್ನ ಹತ್ರ ಅವನ ಬಗ್ಗೆನೇ ಮಾತಾಡ್ತೀಯ. ಈ ರಾಜೇಶ್ವರಿನ ವಹಿಸ್ಕೊಂಡು ಮಾತಾಡ್ತೀಯ. ಈಗ ಬಂಗಾರಮ್ಮ ಏನವಾಗಿದೆ ನಿಂಗೆ? ಅಲ್ಲವ, ನಾ ಹೇಳ್ತಿರೋದು ಬಂಗಾರಮ್ಮನವ್ರು. ಸಾಕು ಸಾಕವ್ವ, ಇಂಥ ವಿಚಾರಗಳಿಂದನೇ ನಮ್ಮಿಬ್ರಿಗೂ ಜಗಳ ಆಗೋದು. ಇದೆಲ್ಲ ಬಿಟ್ಬಿಡೋಣ. ಇನ್ಮೇಲಿಂದ ಯಾರ ಬಗ್ಗೆನೂ ಮಾತಾಡೋದೇ ಬೇಡ. ನಾವು ಯಾರೋ ಮೂರನೇವರಿಂದ ನಿನ್ ಜೊತೆ ಜಗಳ ಆಡಕ್ ಇಷ್ಟ ಇಲ್ಲ ನಂಗೆ. ಕಾನೂನು ಮಾತಾಡಕ್ ಬರ್ತಾಳೆ ಮಾಡ್ಗಿತ್ತಿ. ಬಿಡ್ತೀರಾ? ನಾನು ಅವ್ರ ಅವನ್ನೇ ಬಿಟ್ಟಿಲ್ಲ, ಇನ್ ಇವಳು ಯಾವ ಲೆಕ್ಕ? ಹಾ ಸರಿಯಾದ ಲಾ ಪಾಯಿಂಟೇ ಮಾತಾಡ್ದೆ ಕಣಕ್ಕ. ಏನ್ ಅವಳು ನಮ್ಮ ತಂಟೆಗೆ ಬರಕಿಲ್ಲ ಬಿಡು. ಅವಳು ಬರೋಕ್ಕಿಲ್ಲ, ಆದರೆ ಆದ್ರೆ ಆದರೆ ಅಲ್ಲ ಅಂದರೆ ಅವಳು ನಮ್ಮ ತಂಟೆಗೆ ಬರೋಕ್ಕಿಲ್ಲ. ಯಾಕಂದರೆ ರಾಜಿನೇ ಬಂದು ಅವಳ ಮುಖದ ಮೇಲೆ ನೀರು ಇಳಿಸವಳೆ ಅಂದರೆ ಇನ್ನು ಅವಳು ನಮ್ಮ ತಂಟೆಗೆ ಬರೋಕ್ಕಿಲ್ಲ ಅಂತ ಹೇಳಕೊಂಡಿದ್ದೆ ನಾನು. ಕರೆಕ್ಟಾಗಿ ಹೇಳ್ದೆ ಬಾಬು. ನನ್ಗೇನ್ ಖುಷಿ ಅಂದ್ರೆ ಆ ಪುಟ್ಟಕ್ಕ ಬಂದು ಬೇಡ್ಕಳ ತರ ನಿಂತಿದ್ಲಲ್ಲ, ಅದು ನೋಡಿ ನನ್ನ ಮನ್ಸು ಜಿಲ್ಲಂತು. ಏ ರಾಜಿ, ಈ ಇಸ್ಯಾನ ಬಂಗಾರಮ್ಮಂಗೆ ಗೊತ್ತಾಗಿ ಅವಳೇನಾರ ನಮ್ಮ ಎದುರಿಗೆ ನಿಂತರೆ ಜಿಲ್ಲಲ್ಲ ಜಲ್ ಜಲ್ ಆಗೋಯ್ತದೆ ಜೀವ. ಪಂಚಾಯತಿನಾಗೆ ತಲೆ ತಗ್ಸಿದ್ ನಾನು ಇವತ್ತು ತಲೆ ಎತ್ತಂಗ್ ಮಾಡ್ದೆ ಕಣ್ಲ ಕಾಳಿ. ಇದು ಸಣ್ಣ ಗೆಲುವಾದ್ರೂ ಮನ್ಸಿಗೆ ಸಾನ ಸಮಾಧಾನ ಕೊಟ್ಟಿದ್ ಗೆಲುವು ಕಣ್ಲ. ಹೌದು ಕಣಕ್ಕ. ಇನ್ನಿನ್ ವ್ಯಾಪಾರನ ಜಬರ್ದಸ್ತಾಗಿ ಮಾಡ್ಲಾ. ಊರ್ ಜನ ಎಲ್ಲ ಆ ಪುಟ್ಟಕ್ಕನ್ ಮೆಸ್ನ ಮರ್ತು ನಿನ್ನ ಅಂಗಡಿನಾಗೆ ಕೂತಿರ್ಬೇಕು. ಎಣ್ಣೆ ಬಜ್ಜಿ ಬೋಂಡ ಇದ್ರಾಗೆ ಹೊಟ್ಟೆ ತುಂಬಿಸ್ಬಿಡು. ಆ ಪುಟ್ಟಕ್ಕ ಮತ್ತು ಅವಳ ಮಕ್ಕಳು ಹೊಟ್ಟೆ ಗಿಲ್ದು ಸಾಯ್ಬೇಕು.
ಪಟ್ಟಂತ ನೋಡಬೇಡ. ಅವ್ವ ನಿನ್ನನ್ನೇ ನೋಡ್ತಿದ್ದಾಳೆ. ಏನೋ ಮುಖ್ಯವಾದ ವಿಷಯ ಹೇಳ್ತಾಳೆ ಅನ್ಸುತ್ತೆ. ಲೇ ನಗ, ಇದೇನಿಲ್ಲ ಇವತ್ತು ಈಟೊಂದು ಸೈಲೆಂಟ್ ಆಗೈತೆ. ಏನೋ ಮಿಸ್ ಮಾಡಿ ಹೆಂಗೆ ಕಾಣಿಸ್ತಿಲ್ವಾ? ಒಂದು 10 ರೂಪಾಯಿಲಿ ಆಗಲೇ ಹಾಕ ಬಂದಿದೀಯಾ? ಲೈಟ್ ಹಾಕಲ್ಲ. ಅವಂಗೆ ಏನಾದರೂ ಗೊತ್ತಾದರೆ ಇದೇ ನಿನ್ನ ಕಡೆ ಊಟ. ಜಪ್ತಿ ಮಡಿಕ ಆಗ್ಬೋದಾರ. ಯಾಕ್ರಿ ಬತ್ತಾ ಬತ್ತಾ ನೀವು ಸರಿಯಾಗಿ ಊಟನೇ ಮಾಡ್ತಿಲ್ಲ. ದೇಹಕ್ಕೆ ಏನು ಕೆಲಸ ಇಲ್ವಲ್ಲ, ಹೊಟ್ಟೆಗೆ ಮಾತ್ರ ಯಾಕೆ ಅಂತ. ಅರ್ಗಿಸ್ಕೊಳ್ಳೋ ಶಕ್ತಿ ಇರೋ ಗಂಟ ದೇಹ ಕೆಲಸ ಆಯ್ತೋ ಇಲ್ವೋ ಸಂದಾಗಿ ತಿನ್ಬೇಕು. ಅವ್ರನ್ನ ಮಾಡಿ. ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಡ್ಬೇಕು ಅಂತ ತೀರ್ಮಾನ ಮಾಡ್ದಂಗೈತೆ. ಊಟಕ್ಕೆ ಕುಂತು ಏಟೊತ್ತಾಯ್ತು. ನಾನು ಈಗ ಹೇಳ್ತಾನೆ ಆಗ ಹೇಳ್ತಾನೆ ಅಂತ ಕಾಯ್ತಾನೆ ಕುಂತೀನಿ. ಆದ್ರೆ ಮಾತೆ ಯೋತ್ತಾ ಇಲ್ಲ. ನೋಡಿದ್ರೇನ್ರಿ? ಅವ್ವ ಅಲ್ಲ, ಯಾವುದ್ರ ಬಗ್ಗೆ ಬಂಗಾರ? ನಿಮ್ಮ ಮಗನೇ ಕೇಳಿ. ನಿನ್ನ ಬಗ್ಗೆ ಎಲ್ಲ ಕುಂತ್ಕೋ. ನಾನೇನೋ ಮಾಡಿದೆ? ಆಹಾ, ಏನೂ ಮಾಡಿಲ್ಲ ಕಲ ನೀನು. ಆ ರುದ್ರಯ್ಯ ಸಿಕ್ಕಿದ್ದ, ಎಲ್ಲ ಇಸ್ಯನು ಹೇಳ್ದ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಂತೆ ನೀನು. ನೀನ್ ಸ್ಟೇಷನ್ಗೆ ಹೋಗೋ ಹಂಗಿಲ್ಲ ಅಂತ ಹೇಳಿಲ್ವೇನ್ಲ? ಆ ಎಸ್ಐಗೆ ಏನ್ ಧಮ್ಕಿ ಹಾಕಕ್ ಹೋಗಿದೆ ನೀನು? ಧಮ್ಕಿ ಗಿಮ್ಕಿ ಏನಿಲ್ಲವ. ಬೇಡ ಬಿಡು. ಏನು ಅವ್ನು ನನ್ನ ಬಗ್ಗೆ ಏನೋ ಮಾತಾಡೋನೆ, ಅದಕ್ಕೆ ಸೀದಾ ಸ್ಟೇಷನ್ಗೆ ನುಗ್ಬಿಡ್ತೀಯಾ? ಪೊಲೀಸ್ನವರು 1000 ಮಾತಾಡ್ಕೊಂತಾರೆ. ಈ ಕಿವಿನ ಕೇಳಿ ಆ ಕಿವಿನಾಗ ಬಿಟ್ಬಿಡ್ಬೇಕು. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಕಡ್ಲ. ಇಲ್ಲವ, ನಾನು ಅವನ್ನ ಸುಮ್ಕೆ ಬಿಡಕ್ಕಿಲ್ಲ. ಏ ಕಂಟಿ, ಅದವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಬುಟ್ಟಾಕ್ಲಾ? ಆದ್ರೆ ನನ್ನ ಜ್ಞಾನ ಎಲ್ಲ ನಿನ್ ಮ್ಯಾಕ್ ಅದ್ಯಾವಳೋ ಕಂಪ್ಲೇಂಟ್ ಕೊಟ್ಟವಳಲ್ಲ, ಅವಳನ್ನ ಹುಡ್ಕೋದ್ರಾಗೈತೆ. ಯಾಕ್ರಲ್ಲ, ಏನಾಯ್ತು? ನೀರು ಕುಡೀರಿ. ಆಯ್ತವ್ವ. ಈಗಲೂ ಆ ರುದ್ರಯ್ಯನ್ ಕೇಳ್ದೆ, ದಡ್ಡ ಇನ್ನೂ ಹುಡುಕ್ತಾನೇ ಇವ್ ನೀನ್ ಕೇಳ್ದ. ಕಂಟಿ, ನೀನ್ ಹುಡುಕ್ಲೇಬೇಕು ಅಂತಿದ್ರೆ ನಿನ್ನ ಮ್ಯಾಕ್ ಕಂಪ್ಲೇಂಟ್ ಕೊಟ್ಟವಳಲ್ಲ, ಆ ಹುಡುಗಿನ ಹುಡುಕು. ಲಗ್ಗುಸಿ ಈ ಇಸ್ಯನ 8 ಕಿತ ಮುಚ್ಚಾಕಿದ್ರು ಮತ್ತೆ ಮತ್ತೆ ಮ್ಯಾಕ್ ಕೇಳ್ತಾನೆ ಐತಲ್ಲ. ಏನಾನ ಪರ್ಮನೆಂಟ್ ಪರಿಹಾರ ಮಾಡ್ಕೋಬೇಕಲ್ಲ ನಾಗ. ಕುಮಾರಿ, ಕಂಟಿಗೆ ಅನ್ನ ಬಡಿಸು. ಇಲ್ಲವ, ನಂಗೆ ಸಾಕು. ಏಯ್, ಏನ್ಲ ಅದು ನಾಗಂತವ ಬುಸು ಬುಸು ಅಂತಿದ್ಯಾ? ಏನಿಲ್ಲ ಕಂಬುಡ್ಲ. ನೋಡೋಣ, ಬತ್ತ ನಾಗ ಯಾಯಿಸ್ಯನು ನನ್ನ ಹತ್ರ ಹೇಳ್ತಾನೆ ಇಲ್ಲ. ಯಾಕ್ಲ, ಏನಾಯ್ತಾ? ಮಾರ್ಕೆಟ್ನಾಗೆ 1-2 ಜನ ದುಡ್ಡು ಕೊಡದೆ ಸಿಕ್ಕಾಪಟ್ಟೆ ಸತಾಯಿಸ್ತಾವ್ರಂತೆ. ಅದಕ್ಕೆ ಅಣ್ಣನೇ ಬಂದ್ರೆ ಸರಿ ಹೋಯ್ತದೆ ಅಂತ ಧರ್ಮ ಹೇಳ್ದ. ಆದ್ರೆ ಅಣ್ಣ ಲವ್ ಫೀಲಿಂಗ್ ಅಲ್ಲ ಅವ್ರೆ. ನಾವೇ ಏನಾದ್ರು ಮಾಡಿ ಸಾಲ್ವ್ ಮಾಡ್ಬೇಕು.
ಅಣ್ಣ ಯಾಕೆ ಫೀಲಿಂಗ್ನಲ್ಲಿ ಅವ್ರೆ? ಏಯ್ ಗೊತ್ತಿದ್ದು ಏನು ಅಂತ ಕೇಳ್ಬೇಡ. ಓ, ಕಂಪ್ಲೇಂಟ್ ಕೊಟ್ಟಿದ್ದು ಹುಡುಗಿ ಯಾರು ಅಂತ ಅವ್ವ ಕೇಳಿದ್ದಕ್ಕ? ಅಣ್ಣು, ಅತ್ತಿಗೆ ಕಂಪ್ಲೇಂಟ್ ಕೊಟ್ಟು ಅದನ್ನ ನಮ್ಮ ಜಿಗಣಿ ಅಬೇಸ್ ಮಾಡಿ SIA ಕೆಲಸ ಬಿಟ್ಟು ಹೊಂಟೋದ. ಇನ್ನು ಅದರಿಂದ ಏನು ತೊಂದರೆ ಇಲ್ಲ ಕಣೋ. ಆದ್ರೂ ಅಪ್ಪಿ ತಪ್ಪಿನೂ ಅವ್ವಂಗೆ ಸ್ನೇಹನೇ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಗೊತ್ತಾಗ್ಲೇಬಾರ್ದಕ್ಕಲ್ಲ. ನೀನೇನ್ ತಲೆ ಕೆಡ್ಸ್ಕೊಬೇಡಣ, ನಾವೆಲ್ಲ ನೋಡ್ಕತೀವಿ. ಹಾ ಅದೇಯ, ಈಗ ಸದ್ಯಕ್ಕೆ ಮುಖ್ಯವಾಗಿ ನೀನೇ ದೊರೆ ಅಂತ ಅತ್ತಿಗೆ ಗೊತ್ತಾಗಬಾರ್ದು ಅಟೆಯ. ಅತ್ತಿಗೆ ಜೊತೆಗಿರುವಾಗ ಅಂಗಿ ಗುಂಡಿ ಹಾಕೊಳ್ಳೋದು ಮರಿಬೇಡ ಕಣೋ. ಹೊತ್ತಿಗೆ ಎದುರು ಮಾತ್ರ ಅಲ್ಲ, ಆ ಕಾಳಿ ಎದುರುಗುವೆ. ಯಾವನಂತ ಅವನಿಗೆ ದಿಗ್ಲು ಬಿದ್ಗಣ ಅಣ್ಣ ಇರಕಾಯ್ತದ ನಗಣ. ನಗಣ ನೀನು ಅಂತೇಳು, ಆ ನನ್ನ ಮಗನ ಎತ್ತಾಕೊಂಡ್ ಬಂದಿ ನಾಳೆ ಗುಮ್ತೀವಿ. ಏನು ಮಾಡ್ಬೇಡ್ರಪ್ಪ ಪುಣ್ಯ ತುಂಬ್ರ. ಈಗಾಗಲೇ ಗುಮ್ಮಿದ್ದಕ್ಕೆ ಹಿಂಗ್ ಬಚ್ಚಿಟ್ಕೊಂಡು ಓಡಾಡ್ತೀವಿ. ಅದನ್ನೇ ಕೇಳ್ತಿರೋದಣ್ಣ, ನೀವ್ಯಾಕೆ ಅವನಿಂದ ಬಚ್ಚಿಟ್ಕೋಬೇಕು? ಅವನಿಗೆ ದಿಗ್ಲು ಬಿದ್ದು ನಾವು ಬಚ್ಚಿಕತ್ತಲಕ್ಕಲ್ಲ. ನಾನೇ ಅವ್ನು ಹಿಡ್ಕೊಂಬಂದು ಪಂಚಾಯತಿಗೆ ಬಿಟ್ಟೆ ಅಂತ ಗೊತ್ತಾದ್ರೆ ಅವನು ಹೋಗಿ ಅದನ್ನ ಒಬ್ಬಂತ ಹೇಳ್ತಾನೆ. ಆಗ ನಾನು ಪುಟ್ಟಕ್ಕಂಗೆ ಸಹಾಯ ಮಾಡ್ದೆ ಅಂತ ಆಯ್ತದೆ. ತೀರ್ಪು ಕೊಡೋ ಮಂತೊಂದವರು ಸಹಾಯ ಮಾಡಂಗಿಲ್ಲ. ಹಂಗೇನ ಆದ್ರೆ ಆ ತೀರ್ಪಿಗೆ ಬೆಲೆ ಇರಕ್ಕಿಲ್ಲ. ಅಯ್ಯಯ್ಯೋ, ಹಂಗೇನ ಆದ್ರೆ ಅವ್ವ ಸ್ಯಾನೆ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಹೇಳಿದ್ದು ಅವನಿಗೂ ಗೊತ್ತಾಗಬಾರ್ದು ಅಂತ. ಅಣ್ಣ ನಮ್ಮ ಹತ್ರ ಸಾಲ ತಗೊಂಡು ಬಡ್ಡಿನೂ ಇಲ್ದೆ ಹೆಂಗ್ ಬರ್ತಾವ ನೋಡೋಣ. ಎಲ್ಲ ಇವನ 2 ತಿಂಗಳಿಂದ ಬಡ್ಡಿ ದುಡ್ಡು ಕೊಡದೆ ಈಗ ಕಾಣಿಸ್ಕೊತಾ ಇದೀಯಾ? ಆ ನನ್ನ ಮಗನ ಬಿಡೋದೇ ಬೇಡಕ್ಕಲ್ಲ. ಏ ನನ್ನ ಮಗನೇ 2 ತಿಂಗಳಿಂದ ಬಡ್ಡಿ ದುಡ್ಡು ಕೊಡದೆ ಆಟ ಆಡಿಸ್ತಾ ಇದೀಯಾ? ನಡಿ ಅಣ್ಣಂತಕ್ಕೆ ನೀನ್ ಗೂರ್ ಹಬ್ಬ ಮಾಡಿಸ್ತೀನಿ. ಮಕ್ಕದಲ್ಲಿ ಮೀಸೆನೆ ಬಂದಿಲ್ಲ, ಆಟ ಆಡ್ತೀಯ ಮಗನೇ. ಅಣ್ಣ ನೀವು ಇಲ್ಲಿ ಏಯ್ ಏನ್ಲ ನಿಂದು? ಕಾಸು ಬೇಕಾದ ಕಾಲಿಗೆ ಬೀಳ್ತ್ಯಾ? ಈಗ ಕಾಲ್ ಕಿತ್ಕೊ ಹೊಡ್ತಿದ್ಯಾ? ಹಂಗೇನಿಲ್ಲ ಅಣ್ಣ. ಅಣ್ಣ ಮನೆ ಸಿಕ್ಕಾಪಟ್ಟೆ ತೊಂದರೆ ಕಣಣ್ಣ, ತಿನ್ನೋಕೆ ಏನು ಗತಿ ಇಲ್ಲ ಕಣಣ್ಣ. ದವ್ವು ನಾಟಕ ನಮ್ ತವನೆಯ ಈ ನನ್ನ ಮಗನ ಈಗಲೂ ಬಿಟ್ಟ ಎಣ್ಣೆ ಅಂಗಡಿ ತಕ್ಕೆ ಹೋಯ್ತನ್ ಕಣ. ಇಲ್ಲಣ್ಣ, ಈಗ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಕಣಣ್ಣ. ಬಿಟ್ಬಿಟ್ಟ ಚೆಕ್ ಮಾಡುಮ್ಮ. ಏಯ್ ಬಿಡ್ಲಾ? ನೋಡ್ದ ಗಡ್ಡ ಮೀಸೆ ಬಂದಿಲ್ಲ, ನಮ್ ತವನೆ ನಾಟಕನೇನ್ಲ. ಲೈ ಎಳ್ಕೊಳ್ಳೋಣ. ಬರ್ಲ ಈ ಕಡೆ. ಅದ್ಯಾವನು ಎದೆ ಮೇಕೆ ಹೂವು ಅಂತ ಹಚ್ಚ ಹಾಕಿಸ್ಕೊಂಡಂತೆ. ಅವ್ನು ಹುಡುಕೊಟ್ರೆ ಜೀವನ ಪೂರ್ತಿ ಎಣ್ಣೆ ಫ್ರೀ ಅಂತೆ.